ರಾಜ್ಯದ ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ನ ಅಖಾಡ ರಂಗೇರಿದೆ. ಇನ್ನು ಈ ಎಲೆಕ್ಷನ್ನ ರಿಸಲ್ಟು ಸರ್ಕಾರದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ಪ್ರಶ್ನೆ. ಕುರ್ಚಿ ಸಂಘರ್ಷದ ಮಧ್ಯೆ ಸಿಎಂ ಮತ್ತು ಡಿಸಿಎಂಗೆ ಅಗ್ನಿ ಪರೀಕ್ಷೆ ಇದು. ಪ್ರತಿಷ್ಠೆಯ ಕಣ ಬಾಗಲಕೋಟೆಯನ್ನ ಸಿದ್ದರಾಮಯ್ಯ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರೆ, ದಾವಣಗೆರೆ ಡಿಸಿಎಂ ಅವರಿಗೆ ಪ್ರತಿಷ್ಠೆಯ ಅಖಾಡ. ಇಬ್ಬರ ಪ್ರತಿಷ್ಠೆಯ ಅಖಾಡ ಇದು. ಮತ್ತು ಆಡಳಿತ ಪಕ್ಷದ ಪರವಾಗಿರುತ್ತೆ ಯಾವತ್ತೂ ಕೂಡ ಬೈ ಎಲೆಕ್ಷನ್ಗಳು. ಒಂದು ವೇಳೆ ವ್ಯತಿರಿಕ್ತ ಫಲಿತಾಂಶ ಬಂತು ಅಂತಂದ್ರೆ ಸರ್ಕಾರ ಸರಿ ಇಲ್ಲ ಅನ್ನುವಂಥ ಅಭಿಪ್ರಾಯ ಕ್ರಿಯೇಟ್ ಆಗಿಬಿಡುತ್ತೆ. ಸರ್ಕಾರಕ್ಕೆ ಆಕ್ರೋಶ ಇದೆ, ಜನಮಾನಸದಲ್ಲಿ ಆಕ್ರೋಶ ಇದೆ ಅನ್ನುವಂಥ ಅಭಿಪ್ರಾಯ ಸೃಷ್ಟಿಯಾಗ್ಬಿಡುತ್ತೆ. ಸೊ ಗೆಲ್ಲಬೇಕಾದಂಥ ಅನಿವಾರ್ಯತೆ. ನೀವು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರಂಭದಲ್ಲಿ ಬಂದಂಥ ಬೈ ಎಲೆಕ್ಷನ್ ಮೂರನ್ನು ಕೂಡ ಕಾಂಗ್ರೆಸ್ ಗೆದ್ದಿತ್ತು. ಸೊ ಆ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ಸಿಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗಿಂತ ಶಾಮನೂರು ಕುಟುಂಬದ ಪ್ರಾಬಲ್ಯ ಇದೆ. ಕಾಂಗ್ರೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಫ್ಯಾಮಿಲಿಯ ಹಿಡಿತಾ ಇದೆ. ಸೊ ಅದೇ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಅಲ್ಲಿ. ಮತ್ತು ಬಾಗಲಕೋಟೆಯಲ್ಲಿ ಬೇರೊಂದು ರೀತಿಯ ಲೆಕ್ಕಾಚಾರ. ಎರಡೂ ಕಡೆ ಇಬ್ಬರು ನಾಯಕರು ಆ ಅಖಾಡವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ ಗೆದ್ದು ಬೀಗಿತ್ತು ಕಾಂಗ್ರೆಸ್ ಬೈ ಎಲೆಕ್ಷನ್. ಈ ಬಾರಿ ಏನ್ ಲೆಕ್ಕಾಚಾರ, ಏನೇನು ಪರಿಣಾಮ ಬೀರಬಹುದು ಎಲೆಕ್ಷನ್ ಕಾಂಗ್ರೆಸ್ನ ಮೇಲೆ? ರಕ್ಷತ್, ಈಗ ಎರಡೂ ಬೈ ಎಲೆಕ್ಷನ್ ಕಾಂಗ್ರೆಸ್ನ ಪಾಲಿಗೆ ಒಂದ್ ರೀತಿ ಪ್ರತಿಷ್ಠೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈಗಾಗಲೇ ಸರ್ಕಾರಕ್ಕೆ ಈಗ ಮೇ ಬಂದ್ರೆ 3 ವರ್ಷ ಕಳೆದೋಗುತ್ತೆ. ಇನ್ನು 2 ವರ್ಷಗಳು ಅವಧಿ ಸರ್ಕಾರಕ್ಕೆ ಇದೆ. ಇಂಥ ಸಂದರ್ಭದಲ್ಲಿ ಈ ಎರಡೂ ಉಪಚುನಾವಣೆಗಳನ್ನ ಗೆಲ್ಲೋದ್ರಿಂದ ಮುಂದೆ ಕಾಂಗ್ರೆಸ್ ಲೋಕಲ್ ಬಾಡಿ ಚುನಾವಣೆಗಳನ್ನು ಮಾಡಬೇಕು, ಜಿಬಿಎ ಚುನಾವಣೆಗಳನ್ನು ಮಾಡಬೇಕು, ಒಂದು ಮತದಾರರ ಪಲ್ಸ್ ಇದರಿಂದ ತಿಳಿಬಹುದು ಅನ್ನುವಂತ ಲೆಕ್ಕಾಚಾರಗಳಿರುತ್ತೆ. ಆದ್ರೆ ಉಪಚುನಾವಣೆಗಳ ಇತಿಹಾಸವನ್ನ ನೋಡಿದಾಗ ಯಾವಾಗ್ಲೂ ಕೂಡ ಸರ್ಕಾರದ ಪರವಾಗಿಯೇ ಮತ ಚಲಾವಣೆ ಮಾಡಿರ್ತಕ್ಕಂಥದ್ದು, ಮತದಾರ ಅಂದ್ರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ನಡೆದಿರ್ತಕ್ಕಂಥ ಪ್ರಕರಣಗಳು. ಆ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಸರ್ಕಾರಕ್ಕೆ ಒಂದು ಬೂಸ್ಟ್ ಅಂತೂ ಸಿಕ್ಕಂಗಾಗತ್ತೆ ಎರಡು ಉಪಚುನಾವಣೆಗಳನ್ನ ಗೆದ್ರೆ. ಮುಂದೆ ಇದೇ ಒಂದು ಮಾನದಂಡ ಅಥವಾ ಇದನ್ನೇ ಒಂದು ಗೆಲುವನ್ನ ಇಟ್ಕೊಂಡು ತರಾತುರಿಯಲ್ಲಿ ಅಥವಾ ಬೇಗನೆ ಲೋಕಲ್ ಬಾಡಿ ಚುನಾವಣೆಗಳನ್ನು ಕೂಡ ನಡೆಸುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಈ ಹಿಂದೆ 3 ಬೈ ಎಲೆಕ್ಷನ್ ಗಳನ್ನ ಗೆದ್ದಂತ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಏನು ಮೂಢ ಆರೋಪಗಳನ್ನ ಮಾಡಿದ್ರು, ಸಿಎಂ ವಿರುದ್ಧ ಏನು ಆರೋಪವನ್ನ ಮಾಡಿದ್ರು, ಅದೆಲ್ಲವೂ ಕೂಡ ಈ ಉಪಚುನಾವಣೆಗಳಿಂದ ತೊಳೆದು ಹೋಯ್ತು ಅಂತ ಹೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಮತ್ತು ಆ ರೀತಿಯಾದಂತಹ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿತ್ತು. ಈಗ ಈ 2 ಉಪಚುನಾವಣೆಗಳನ್ನ ಗೆಲ್ಲೋದ್ರಿಂದ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ವರ್ಚಸ್ಸು ಕೂಡ ಜಾಸ್ತಿ ಆಗುತ್ತೆ, ಸರ್ಕಾರದ ವರ್ಚಸ್ಸು ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಈ ನಾಯಕತ್ವದ ಬದಲಾವಣೆ ವಿಚಾರ ಅಂತೂ ಇದ್ದೇ ಇದೆ. ಬಹುಶಃ ನಾಯಕತ್ವದ ಬದಲಾವಣೆ ವಿಚಾರ ಅಂತ ಬಂದಾಗ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ 2 ಉಪಚುನಾವಣೆಗಳನ್ನು ಗೆದ್ರು ಅನ್ನುವಂಥದ್ದು ಹೆಚ್ಚು ಪ್ರಚಾರ ಅವರ ಆಪ್ತರು ಮಾಡೇ ಮಾಡ್ತಾರೆ ಮತ್ತು ಹೈಕಮಾಂಡ್ ಕೂಡ ಇದನ್ನ ಗಮನಿಸುತ್ತೆ. ಆ ಹಿನ್ನೆಲೆಯಲ್ಲೂ ಕೂಡ ಈ 2 ಉಪಚುನಾವಣೆಗಳು ಮಹತ್ವನ ಪಡ್ಕೊಂಡಿದ್ದಾವೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.